ಅನ್ಪಡ್ ಎಂಎಲ್ಸಿ ಕಾಲೇಜಿನ ಅನ್ಪಡ್ ಎಂಎಲ್ಸಿ ಏನು ಆ ಕೆಡಿಪಿನಲ್ಲಿ ಯಾವ ತರ ಇರಬೇಕು, ಯಾವ ತರ ಬಿಹೇವಿಯರ್ ಮಾಡಬೇಕು ಅಂತ ಕೂಡ ನಾನು ಅದಕ್ಕಾಗಿ ಅವನಿಗೆ ಅನ್ಪಡ್ ಅಂತ ಇದ್ದೀನಿ ಇವತ್ತು. ಯಾಕಂತಂದ್ರೆ ಇವತ್ತು ನಮ್ಮನ್ನು ಸುಮಾರು 7,50,000 ಜನ ಇವತ್ತು ಆರಿಸಿ ನಮಗೆ MLA ಮಾಡಿದಾರ. ಅವನನ್ನು ಕೂಡ ಇವತ್ತ ಏನು ಪ್ರಜ್ಞಾವಂತ ಮತದಾರರು, ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಸದಸ್ಯರು, ತಾಲೂಕಾ ಪಂಚಾಯತಿನ ಸದಸ್ಯರುಗಳು, ಜಿಲ್ಲಾ ಪಂಚಾಯತಿನ ಸದಸ್ಯರು ಇವತ್ತ ಇವನ್ ಬಂದು ಮುಂದೆ ನಮ್ಮ ಗ್ರಾಮ ಪಂಚಾಯತಿಗೆ, ಜಿಲ್ಲಾ ಪಂಚಾಯತಿಗೆ, ಪುರಸಭೆಗೆ ಏನು ಒಳ್ಳೇದ್ ಮಾಡ್ತಾನಂತ ಇವತ್ತಿಂತ ಪುಣ್ಯಾತ್ಮಗ ಆರಿಸಿ ಕಳಿಸಿದ್ರು. ಆದ್ರೆ ಇವತ್ತು ಏನ್ ಮಾಡ್ತಾನೆ ಗೊತ್ತಾ, ಇಡೀ ಜಿಲ್ಲೆನೇ ಅಲ್ಲ ಇವತ್ತ ರಾಜ್ಯ, ರಾಷ್ಟ್ರ ಮಟ್ಟದ ಕೂಡ ಇವತ್ತು ನೋಡ್ತಾ ಇದೆ. ಇವತ್ತು ಅನೇಕ ಕಾಂಗ್ರೆಸ್ ಮುಖಂಡಗಳೇ ಗೊತ್ತಾ ಅವನಿಗೆ ಚೀಮಾರಿ ಹಾಕ್ತಾ ಇದಾರ, ಇದು ಮಾಡಿದ ತಪ್ಪ ಅಂತ ಸ್ವಂತ ಪಕ್ಷದವರೇ ಹೇಳ್ತಾ ಇದ್ದಾರೆ. ಗೊತ್ತಾ ಅದ್ರ ಜೊತೆಯಲ್ಲಿ ಇನ್ನೊಬ್ಬರು ಇದ್ದಾರೆ ಕಲ್ತಿದವರು, MLC ಇನ್ನೊಬ್ಬರು ಕಲ್ತಿದವರ ಡಾಕ್ಟರ್ ಪಾಪ ಅವರು ಕೂಡ ಬರ್ತಾ ಇದ್ರು. ಆದ್ರೆ ಅಲ್ಲೇನು ಮೀಡಿಯಾ ವಿಡಿಯೋ ಕ್ಯಾಮ್ರಾ ನೋಡಿ ಹಿಂದಕ್ಕೆ ಹೋದ್ರು. ಅಂದ್ರೆ ಇವ್ರದು ಯಾವ ತರ ಮೆಂಟಾಲಿಟಿ ಇದೆ, ಅವ್ರು ಪೈಲೇನೆ ಪ್ರಿಪೇರ್ ಹಾಕೊಂಡು ಬರ್ತಾರೆ. ಇವರೆಲ್ಲ ಮಾತಾಡ್ಕೊಂಡು ಬರ್ತಾರೆ, ಮುಗರ ಅಣ್ಣ ತಮ್ಮರು ಕುಂತ ಮನೆಯಾಗ ಇವತ್ತೆಲ್ಲ ಹೋಗಿ ಹಾಳು ಮಾಡ್ಬೇಕಂತ ಚಲೋ ಮಾತಾಡಲ್ಲ ಅವ್ರು. ಯಾವಾಗೂ ಅವ್ರ ಮನೆ ಕುಂತ ಅದ್ರ ಸಲಕಿನ್ ಮಾತಾಡ್ತಾರಂದ್ರ ಬೀದರ್ ಜಿಲ್ಲೆದಾಗ ಹುಮನಾಬಾದ್ಗೆ ಯಾವ ತರ ಹಾಳು ಮಾಡ್ಬೇಕಂತ. ಅದೇ ತರ ಇವತ್ತು ಆ KDP ಮೀಟಿಂಗ್ ನಲ್ಲಿ ಕೂಡ ಇವತ್ತೇನು ನಾವು ಜನರು ನಮ್ಮನ್ನು ಹಕ್ಕು ಕೊಟ್ಟಿದ್ದಾರೆ. ಇವತ್ತು ನಾವು ಹುಮನಾಬಾದ್ ಬಗ್ಗೆನೇ ಅಲ್ಲ, ಜಿಲ್ಲೆ ಬಗ್ಗೆ ಅಲ್ಲ, ಇಡೀ ರಾಜ್ಯದಲ್ಲೇ ನಾವು ಯಾವುದೇ ಬಗ್ಗೆದ ಪ್ರಶ್ನೆ ಮಾಡುವಂತ ಹಕ್ಕು ಇವತ್ತು ತಾವೆಲ್ಲರೂ ಕೂಡ ಕೊಟ್ಟಿದ್ದಾರೆ.